ವಿಶೇಷ ಏನಿಲ್ಲ, ಎಲ್ಲರೂ ಜಾಗೃತಿ ಆಗ್ತಾ ಇದ್ದಾರೆ. ನಾವು ಜಾಗೃತಿ ಆಗಬೇಕು ಅಂತ ಹೇಳಿ ಇಡೀ ರಾಜ್ಯದಲ್ಲಿ ಈ ಬಾರಿ ಸ್ವಲ್ಪ ವಿಶೇಷವಾಗಿ ಬಸವ ಜಯಂತಿಯನ್ನ ಮಾಡ್ತಾ ಇದ್ದಾರೆ. ಬೀದರ್ನಿಂದ ಹಿಡ್ಕೊಂಡು ಚಾಮರಾಜನಗರದವರೆಗೂ ಕಲಬುರಗಿ ಹಿಡ್ಕೊಂಡು ಬೆಳಗಾವಿವರೆಗೂ ಈ ವರ್ಷ ವಿಶೇಷವಾಗಿ ಬಸವ ಜಯಂತಿಯನ್ನು ಆಚರಣೆ ಮಾಡ್ತಾರೆ. ಇಲ್ಲ, ಇಡೀ ರಾಜ್ಯದಲ್ಲಿ ಈ ವರ್ಷ ಈ ಬಾರಿ ವಿಶೇಷವಾಗಿ ಬಸವಣ್ಣನ ಜಯಂತಿಯನ್ನ ಬಹಳಷ್ಟು ಅದ್ದೂರಿಯಾಗಿ ವೀರಶೈವ ಲಿಂಗಾಯತರು ಏನು ಒಳಪಂಗಡಗಳು 103 ಒಳಪಂಗಡಗಳಿದಾವೆ, ವಿಶೇಷವಾಗಿ ಎಲ್ಲರೂ ಸೇರ್ಕೊಂಡು ಮಾಡ್ತಾ ಇರೋದು ವಿಶೇಷವಾಗಿದೆ. ಈ ಬಾರಿ ಎಲ್ಲಾನು ಅದರಲ್ಲಿ ಬರುತ್ತೆ. ಸಾಂಸ್ಕೃತಿಕ ನಾಯಕ ಅನ್ನೋದಿರ್ಬೋದು ಅಥವಾ ಜನರಲ್ಲಿ ಜಾಗೃತಿಯನ್ನ ಮೂಡಿಸುವಂತ ಒಂದು ನಿಟ್ಟಿನಲ್ಲಿ ಇರಬಹುದು. ಈ ಬಾರಿ ವಿಶೇಷವಾಗಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗ್ತದೆ. ಮೊನ್ನೆ 30ನೇ ತಾರೀಕು ಹುಬ್ಳಿ ಧಾರವಾಡದಲ್ಲಿ ಆಗಿರ್ಬೋದು, ಕಲಬುರಗಿಯಲ್ಲಿ ಆಗಿರ್ಬೋದು, ಬಸವ ಕಲ್ಯಾಣದಲ್ಲಿ ಆಗಿರಬಹುದು, ಬೀದರ್ನಲ್ಲಿ ಆಗಿರಬಹುದು, ಬಹಳ ದೊಡ್ಡ ಪ್ರಮಾಣದಲ್ಲಿ ಬಸವ ಜಯಂತಿಯನ್ನು ಆಚರಣೆ ಮಾಡ್ತಾರೆ. ಅದನ್ನ ನಾವು ಸ್ವಾಗತ ಮಾಡ್ತೀವಿ ಅಂತ ಹೇಳಿದೀವಲ್ಲ ಆಲ್ರೆಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.